ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದೆ. ಇದು ಸಂಪೂರ್ಣ ರಿಲೀಫ್ ಅಲ್ಲ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಹೈಕೋರ್ಟ್ ಆ ಶಿಕ್ಷೆಯನ್ನ ಅಮಾನತ್ತಿನಲ್ಲಿಟ್ಟು ಜಾಮೀನು ಮಂಜೂರು ಮಾಡಿದೆ. 106 ದಿನಗಳಿಂದ ಜೈಲಿನಲ್ಲಿದ್ದ ವಿನಯ್ ಕುಲಕರ್ಣಿ ಇವತ್ತು ಬಹುಶಃ ರಿಲೀಸ್ ಆಗಬಹುದು. 5 ಲಕ್ಷ ರೂಪಾಯಿಯ ಶ್ಯೂರಿಟಿ ಮತ್ತು ಹಲವು ನಿಬಂಧನೆಗಳನ್ನು ವಿಧಿಸಿ ಜಾಮೀನು ಮಂಜೂರು ಮಾಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವ ಶಿಕ್ಷೆ ಹೈಕೋರ್ಟ್ನಿಂದ ಅಮಾನತುಗೊಂಡಿರುವ ಕಾರಣ ಮತ್ತೆ ಶಾಸಕರಾಗಿ ಮುಂದುವರಿತಾರೆ ವಿನಯ್ ಕುಲಕರ್ಣಿ. ಯೋಗೀಶ್ ಗೌಡ ಪತ್ನಿ ಮಲ್ಲಮ್ಮ ಹೇಳ್ತಾ ಇದ್ದಾರೆ, ನಾನು ಕಾನೂನು ಹೋರಾಟ ಮುಂದುವರಿಸಲ್ಲ ಅಂತ. ಇದೇನು ಆಶ್ಚರ್ಯಕರ ನಿಲುವೇನಲ್ಲ. ಮಲ್ಲಮ್ಮ ಕಾನೂನು ಹೋರಾಟದಿಂದ ಈ ಹಿಂದೆ ಸರಿದಿದ್ರು. ಯಾರೇ ಕೆಟ್ಟದ್ದು ಮಾಡಿದ್ರು ನಾನು ಒಳ್ಳೆಯದೇ ಬಯಸ್ತೀನಿ ಅಂದ್ರು ಮಲ್ಲಮ್ಮ. ಇನ್ನೊಂದು ಕಡೆ ಹೋರಾಟಗಾರ ಬಸವರಾಜ್ ಕೊರವಾರ್ ಹೇಳ್ತಾ ಇದ್ದಾರೆ, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ. ನಾನು ಅದ್ರ ಬಗ್ಗೆ ಏನು ಹೇಳಂಗಿಲ್ಲ ಅಂತ ಈಗಾಗಲೇ ಹೇಳ್ಬಿಟ್ಟೇನೆ. ಅದಕ್ಕೆ ನ್ಯಾಯಾಧೀಶರಿಗೆ ನ್ಯಾಯಾಲಯ ತೀರ್ಪು ಏನಂತಾರೆ ಅದೇ ಅಂತಿಮ ತೀರ್ಪು. ನಾನು ಗಂಡನ ಕಳ್ಕೊಂಡು ನಾನು ಪಡಾತನಂತ ನಮ್ಮ ಮತ್ತೊಬ್ಬರಿಗೆ ನೋವಾಗಲಿ ಅಂತೇಳಿ ಬಯಸಂಗಿಲ್ಲ. ಅವರು ಬಿಟ್ಟಿದ್ದು ಗುರುನಾಥ್ ಗೌಡರು ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ತಾವು ಏನಾದರೂ ಸುಪ್ರೀಂ ಕೋರ್ಟಿಗೆ ಹೋಗುವಂಥದ್ದು ಮಾಡ್ತೀರಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ? ನಾನು ಹೋಗಂಗಿಲ್ಲ, ನಾನು ಸ್ಟಾಪ್ ಮಾಡೇನೆ. ನಾನು ಅದ್ರ ಬಗ್ಗೆ ಈಗ ತಡೆಯಾಜ್ಞೆಯನ್ನು ಯಾವ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದು ನಮಗಿನ್ನೂ ಗೊತ್ತಾಗಿಲ್ಲ. ಸಂಪೂರ್ಣ ಆದೇಶದ ಪ್ರತಿ ನಮ್ಮ ಕೈಗೆ ಬಂದ ಮೇಲೆ ಗೊತ್ತಾಗೋದು. ಸೊ ಯಾವ ಆಧಾರದ ಮೇಲೆ ತಡೆಯಾಜ್ಞೆ ಕೊಟ್ಟಿದ್ದೆ ಅದನ್ನು ಗಮನಿಸಿ ಯಾವ ಅಂಶಗಳನ್ನು ನಾವು ಕೋರ್ಟ್ ಮುಂದೆ ತರೋದರಲ್ಲಿ ಫೇಲ್ ಆಗಿದ್ದೀವಿ ಅನ್ನೋದನ್ನು ನೋಡಿಕೊಂಡು ನಾವು ಈ ಪ್ರಕರಣವನ್ನು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾನು ಮಾತಾಡಿದ್ದೀನಿ. ಈಗ ಒಂದು 5 ನಿಮಿಷದ ಹಿಂದೆನೇ ಮಾತಾಡಿದೆ ಗುರುನಾಥ ಗೌಡರ ಜೊತೆ. ಗುರುನಾಥ ಗೌಡರು ಹೇಳಿದ್ದಾರೆ, ಕುಟುಂಬದಿಂದಾಗಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗೋಣ ಅಂತೇಳಿ, ತಡೆಯಾಜ್ಞೆ ಕೊಟ್ಟಿರೋ ತಪ್ಪು ಅಂತೇಳಿ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ, ಅಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ನಾವು. ಈಗ ಇದರಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದು, ಸಾಕಷ್ಟು ಏನು ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದ್ದು, ಸಾಕ್ಷಿಗಳನ್ನು ಹೈಜಾಕ್ ಮಾಡಿ ಕರ್ಕೊಂಡು ಹೋಗಿರುವಂಥ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದ್ದು, ಮೊನ್ನೆ ನ್ಯಾಯಾಲಯದ ಮುಂದೆ ಅವ್ರ ಸಾಕ್ಷಿಗಳು ಕೂಡ ಬಂದು ನೋಡಿದ್ರು. ಮತ್ತು ಇದೊಂದು ವಿಶೇಷ ಪ್ರಕರಣ ಆಗಿದ್ದರಿಂದಾಗಿ ಒಬ್ಬ ಜನಪ್ರತಿನಿಧಿ, ಆವಾಗಿನ ಹಾಲಿ ಮಿನಿಸ್ಟ್ರು, ಈಗಿನ MLA ಅವರ ವಿರುದ್ಧ ಈ ಪ್ರಕರಣ ನಡೆದಾಗ ಸಾಕಷ್ಟು ಅಲ್ಲಿ ಸಾಕ್ಷಿಗಳು ಹೇಳಕ್ಕೆ ಹೆದರಿದ್ರು ಸಹ ಬಹಳಷ್ಟು ಜನ ಧೈರ್ಯಗುಂದದೆ ಬಂದು ಕೋರ್ಟ್ ಮುಂದೆ ನಿಂತು ಸಾಕ್ಷಿಯನ್ನು ಹೇಳಿದರು. ಅವೆಲ್ಲ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.